ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಬೆಂಗಳೂರಿನ ಸ್ಥಿತಿಗತಿಯ ಬಗ್ಗೆ ಅಂದರೆ ಮಳೆ ಬಿದ್ದ ತಕ್ಷಣ ಬೆಂಗಳೂರಿನಲ್ಲಿ ಯಾವ ರೀತಿ ಅಧ್ವಾನದ ಸ್ಥಿತಿ ಉದ್ಭವ ಆಗುತ್ತೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ದಿನೇಶ್ ಗುಂಡೂರಾವ್, ವೆಂಕಟೇಶ್ ಮೂರ್ತಿ, ತಿಮ್ಮೇಗೌಡರು, ಅಶ್ವಿನ್ ಮತ್ತು ಮುನ್ರತ್ನ ನಮ್ಮ ಜೊತೆಗಿದ್ದಾರೆ. ನಾನು ಆರಂಭ ಮಾಡ್ತಾ ಇದ್ದೀನಿ ಮಹಾಪೌರರಿಂದ. ಅದಾದ ನಂತರ ದಿನೇಶ್ ಗುಂಡೂರಾವ್ ಅವರ ಒಪಿನಿಯನ್ ತಗೋತೀನಿ ನಾನು. ವೆಂಕಟೇಶ್ ಮೂರ್ತಿಗಳೇ, ತಾವು ಮೇಯರ್ ಆಗಿ ಬೆಂಗಳೂರಿನಲ್ಲಿ ಏನು ನಡೀತಾ ಇದೆ, BBMP ಅನ್ನುವಂಥದ್ದು ಏನು ಮಾಡ್ತಾ ಇದೆ, BBMP ಈ ರೀತಿ ಕೆಲಸ ನಿರ್ವಹಿಸೋದಾದರೆ ಇಂಥ BBMP ನಮಗೆ ಯಾಕೆ ಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ. ಈಗ ಬೆಂಗಳೂರಲ್ಲಿ ಈ ಮಳೆ ಬಂದಾಗ ಮುಂಜಾಗ್ರತೆ ಕ್ರಮವಾಗಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ಆ ಮಳೆ ಅವಳಿಗೆ ತುತ್ತಾಗೋ ಪ್ರದೇಶಗಳನ್ನೆಲ್ಲ ನಾವು ಸುಮಾರು ಗೆದ್ದಾದ ಮೇಲೆ 3 ವರ್ಷದಿಂದ ನಾವು ಮಹಾನಗರ ಪಾಲಿಕೆ ಸದಸ್ಯರು ಅಧಿಕಾರಿಗಳ ಜೊತೆಗೂಡಿ ಅದನ್ನು ಐಡೆಂಟಿಫಿಕೇಷನ್ ಮಾಡಿ ಸುಮಾರು ಒಂದು 75 ಭಾಗದಷ್ಟು ಅದನ್ನು ಮಳೆ ಬಂದ್ರೂ, ಉದಾಹರಣೆಗೆ ಗಾಳಿ ಆಂಜನೇಯ ದೇವಸ್ಥಾನ, ಈಜಿಪುರ ಇಂಥ ದೊಡ್ಡ ದೊಡ್ಡ ಕಡೆ ಮಳೆ ಬಂದು ಹಾಳಾಗ್ತಾ ಇದ್ದಿದ್ದಂತೂ ಅದನ್ನೆಲ್ಲ ಈಗಾಗಲೇ ತಡೆದಿದ್ವಿ. ಇನ್ನೊಂದು 25 ಭಾಗ ಮೊನ್ನೆ ಏನು ಏಕಾಏಕಿ 100 ವರ್ಷದಲ್ಲಿ ಬೀಳ್ತಿದ್ದಂಥ ಮಳೆ 2 ಗಂಟೆಯಲ್ಲಿ 110 ಮಿಲಿಮೀಟರ್ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ಮೊನ್ನೆ ಅನಾಹುತ ಸ್ವಲ್ಪ ಹೆಚ್ಚಾಗಿದೆ ಬೆಂಗಳೂರಲ್ಲಿ. ಇದಕ್ಕೆ ಕಾರಣನೂ ನಾವು ಕಂಡಿಡಿದಾಗ 3 ತಿಂಗಳು ನಮ್ಮ ಬೆಂಗಳೂರಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದು ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ 3 ತಿಂಗಳು ಕತೆ ಬಿಟ್ಬಿಡೋಣ. ಹಿಂದೆ ಮಾಡ್ತಾ ಇರ್ತಾವೆ ಹಿಂದೆ ಎಲ್ಲನೂ ನಾವು ಎಲ್ಲೆಲ್ಲಿ ಸಮಸ್ಯೆಗಳು ಅನಾಹುತ ಆಗಿದ್ಯೋ ಅಂಥದ್ರನ್ನೆಲ್ಲ ಐಡೆಂಟಿಫಿಕೇಶನ್ ಮಾಡಿ 75ರಿಂದ 80 ಭಾಗ ನಿವಾರಣೆ ಮಾಡಿದ್ದೀವಿ. ವೆಂಕಟೇಶ್ ಮೂರ್ತಿಗಳೇ, ನೀವು ಹಿಂಗ್ ಗೊತ್ತಾ, ಜವಾಬ್ದಾರಿಯಿಂದ ನುಣಿಸ್ಕೊಳ್ಳೋ ರೀತಿಯಲ್ಲಿ ಮಾತಾಡಬೇಡಿ. ಅಲ್ಲಲ್ಲ, ನೀವು ಹೇಳಿದ್ರಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೆಂಗಾಗ್ತಾ ಇತ್ತು ಏನು ಅನ್ನುವಂಥದ್ದು. ನಿಜಕ್ಕೂ ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ಅಲ್ಲಿ ಸ್ಥಳ ಬಿಟ್ಟು ಭಾಳ ಹಳೆ ಕಾಲ ಹೋಗ್ಬಿಟ್ಟಿದೆ. ಅವನು ಅಲ್ಲಿಂದ ಹೋಗಾಗಿದೆ. ಅವನು ಯಾವಾಗ ಚರಂಡಿಲಿ ಮುಳುಗಿಸಿದ್ರು ನೀವು ಸಹವಾಸವೇ ಬೇಡ ಅಂತ ದೇವರೇ ಖಾಲಿ ಮಾಡ್ಯಾನೆ. ಆದ್ರೆ ಒಂದು ಮಾತು ಮಾತ್ರ ನಿಜ, ಬೆಂಗಳೂರಿನಲ್ಲಿ ಗಾಳಿ ಮಳೆ ಬಿತ್ತು ಅಂದ್ರೆ ಎಲ್ಲರೂ ಆಂಜನೇಯರಾಗಬೇಕು, ಇಲ್ಲಿಂದ ಹಾರಬೇಕು ಮೇಲ್ಗಡೆಗೆ ಅಂತ. ಅದೊಂದೇ ಮಾರ್ಗ. ಆಮೇಲೆ ಈ ಮರಗಳು ಬೆಂಗಳೂರಲ್ಲಿ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಬೇರು ಭೂಮಿ ಒಳಗೆ ಹೋಗುವಂಥ ಮರಗಳನ್ನ ಬೆಳೆಸಲಿಲ್ಲ. ಹಿಂದೆ ಒಂದು ಬೆಂಗಳೂರಿಗೆ ಒಂದು ನೀಲಿ ನಕ್ಷೆ, ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ದಿರ ಯದ್ವಾ ಬೆಂಗಳೂರು ಬೆಳೀತು. ಒಂದು ಕಡೆ ಸ್ಲಮ್ಮು, ಒಂದು ಕಡೆ ರೆವಿನ್ಯೂ, ಒಂದು ಕಡೆ BDA. ಯಾವ ಥರ ಮರ ಹಾಕಬೇಕಾಗಿತ್ತು ಆ ರೀತಿ ಮರ ಹಾಕಬೇಕಾಗಿತ್ತು. ಸರಿಯಾದಂಥ ರಸ್ತೆಗಳು, ಉದಾಹರಣೆ ಚಂಡೀಗಢ ಇರ್ಬೋದು, ನ್ಯೂ ಡೆಲ್ಲಿ ಇರ್ಬೋದು, ಬೇರೆ ಬೇರೆ ಅಂಥ ಪ್ಲ್ಯಾನ್ ಇಲ್ದಿರ ನಮ್ಮ ಬೆಂಗಳೂರು ಬೆಳೆದಿರೋದ್ರಿಂದ ಈ ಮಳೆಗಳು ಬಂದಾಗ ಆಮೇಲೆ ಏನು ಕೆರೆಗಳಿದ್ವು ಆ ಕೆರೆಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಒಂದು ಕೆರೆ ನೀರು ಒಂದು ಕೆರೆಗೆ ಇನ್ನೊಂದು ಹರಿದು ಆ ನೀರು ಸರಾಗವಾಗಿ ನಾಲೆಗಳಿಗೆ ಗೊತ್ತಾಯಿತು. ಬೆಂಗಳೂರಲ್ಲಿ ಏನು ಸುತ್ತೂ 4 ನಾಲೆಗಳಿತ್ತು. ಆ ನಾಲೆಗಳಿಗೆ ಈಗ ಅಲ್ಲಿ ನೀರು ಹರಿದು ಹೋಗೋದ್ರಿಗೆ ಆಗದಿರ ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿ ಅಲ್ಲಿ ಮನೆಗಳಿಗೆ ತಗ್ಗು ಪ್ರದೇಶಕ್ಕೆ ನುಗ್ಗೋವಂಥದ್ದು ನಮಗೆ ಸಾರ್ವಜನಿಕರಿಗೆ ಬೆಂಗಳೂರಿಗೆ ಒಂದು ಕೆಟ್ಟ ಹೆಸರು ತರುವಂಥ ಕೆಲಸ ಆಗ್ತಾ ಇದೆ. ಓಕೆ ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಬರೀ ದಿನೇಶ್ ಗುಂಡೂರಾವ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ. ತಾವು ಕೂಡ ಬೆಂಗಳೂರಿನ ಶಾಸಕರೇ, ಈಗ ಸಚಿವರಾಗಿದ್ದೀರಿ. ಬೆಂಗಳೂರಿನ ಸಮಸ್ಯೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಬೆಂಗಳೂರಲ್ಲಿ 4 ಹನಿ ಮಳೆ ಬಿದ್ದರೆ ನೀರು ಹೋಗೋಕ್ಕೆ ಜಾಗ ಇಲ್ಲ ಅನ್ನುವಂಥದ್ದು, ಆ ರಸ್ತೆಯಲ್ಲಿ ನೀರು ನಿಂತ್ಕೊಳ್ಳೋ ರೀತಿ ನೋಡಿದ್ರೆ ನಾವೇನು ಕೆರೆಯಲ್ಲಿ ಇದೀವೇನೋ ಅನ್ಬೇಕು. ಇನ್ನು ಕೆಲವು ಪ್ರದೇಶಗಳಿದೆ, ತಮಗೆ ಗೊತ್ತಿರುವಂಥ ಸಂಗತಿನೇ ಅದು. ಈಜಿಪುರ ಅಂತ ಒಂದು ಪ್ರದೇಶ ಇದೆ, ಅದ್ಭುತವಾಗಿ ಹೆಸರಿಟ್ಟಿದ್ದಾರೆ ಯಾರೋ ಪುಣ್ಯಾತ್ಮರು. ಅಲ್ಲಿ ಬದುಕಬೇಕು ಅಂದರೆ ಜನಗಳಿಗೆ ಈಜು ಬರಲೇಬೇಕು ಅಂತ ಒಂದು ಸ್ಥಿತಿ. ಯಾಕಿಂತ ಸ್ಥಿತಿ ಬೆಂಗಳೂರಿಗೆ? ಈಗ ಇದು ಭಾರಿ ದೊಡ್ಡ ಒಂದು ಸಮಸ್ಯೆ ಅಂತಲೇ ಹೇಳಬೇಕಾಗ್ತದೆ. ಯಾಕೆಂದರೆ ಇದಕ್ಕೆ ಹಿನ್ನೆಲೆ ಬೇಕಾದಷ್ಟು ಇರ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಗೆ ತುರ್ತಾಗಿ ಏನು ಮಾಡಬೇಕು ಅದು ಈಗ ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ತುರ್ತು ಪರಿಸ್ಥಿತಿಯ ಕಾಮಗಾರಿಗಳು ನಡೀತಾ ಇದೆ. ಆದರೆ ಮುಂದಿನ ದಿವಸದಲ್ಲಿ ಇದಕ್ಕೆ, ಯಾಕಂದರೆ ಇದು ಜವಾಬ್ದಾರಿ ಭಾಳಷ್ಟು ಜನರ ಮೇಲೆ ಬರ್ತದೆ. ಇದೇನೋ ಆಡಿಯೋ ಎಕೋ ಆಗ್ತಾ ಇದೆ ರಂಗನಾಥ್ ಅವರೇ, ಒಂದು ಡಿಸ್ಟರ್ಬ್ ಆಗ್ತದೆ. ನಿಮ್ಮ ಓಕೆ, ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಹಾಗೆ ನೀವು ಸಂಪರ್ಕದಲ್ಲಿರಿ. ದಿನೇಶ್, ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಬನ್ನಿ, ಈಗ ಮುನ್ರತ್ನ ಇದ್ದಾರೆ, ನೂತನ ಶಾಸಕರು. ಮುನ್ರತ್ನ ಅವರೇ, ಏನಂತೀರಿ ಸಮಸ್ಯೆ ಬಗ್ಗೆ? ಸರ್, ಮೊದಲನೇದಾಗಿ ಈ ಚರಂಡಿಗಳು, ಸ್ಟಾರ್ ವಾಟರ್ ಡ್ರೈನ್ ಏನು ನಡ್ತೀವಿ ಅದು ಮೇಂಟೈನ್ ಮಾಡ್ತಾ ಇರೋದೇ ಮೊದಲನೇ ಸರಿ ಇಲ್ಲ. ಹೇಗೆ ಅಂತ ಹೇಳ್ತೀನಿ. ಈಗ ಊರಾಚೆ ನಮ್ಮ ಕಾರ್ಪೊರೇಷನಿಂದ ಡ್ರೈನ್ಗಳು ಮಾಡ್ತಾಯಿದ್ದೀವಿ, ಸ್ಟಾರ್ ವಾಟರ್ ಡ್ರೈನ್. ಸಿಟಿ ಮಧ್ಯದಲ್ಲಿ ಒಂದು ಡ್ರೈನು ಸುಮಾರು 40 ಅಡಿ ಅಗಲದ್ದು ಚರಂಡಿ ಹರಿಯುತ್ತೆ, ಅದು ಓಪನ್ ಡ್ರೈನ್. ಸುಮಾರು ಆ ಸುತ್ತಮುತ್ತಲು ಇರೋಂಥ ಜನಗಳು ವರ್ಷ ಪೂರ್ತಿ ಬೇಸಿಗೆನಿಂದ ಹಿಡಿದು ಚಳಿಗಾಲದಲ್ಲೆಲ್ಲ ತಂದು ಅದರಲ್ಲಿ ಎಲ್ಲ ಥರದ ಗಲೀಜು ಹಾಕಿಟ್ಟಿರ್ತಾರೆ. ಅದರಲ್ಲಿ ಎಲ್ಲ ಇರುತ್ತೆ. ಈ ಹಳೆ ಹಾಸಿಗೆ ಇರ್ಬೋದು, ಮರಗಳಿರ್ಬೋದು,
ಅಂದರೆ ಭಾರವಾಗಿರೋಂಥ ವಸ್ತುಗಳೆಲ್ಲ ಅದರಲ್ಲಿ ಹಾಕಿರ್ತಾರೆ. ಒಂದು ಸಾರಿ ಮಳೆ ಬಂದಿದ ತಕ್ಷಣ ಇಷ್ಟು ಫೋರ್ಸು ನೀರು ನುಗ್ಗೋದಕ್ಕೆ ಅದಕ್ಕೆ ಅವಕಾಶ ಇರಲ್ಲ. ಆವಾಗ ಏನಾಗುತ್ತೆ, ಒಂದು ಮಳೆಗೆ ಇದು ತಾವೊಂದು ಗಮನಿಸಿ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಫಸ್ಟ್ ಮಳೆಗೆ ಇಲ್ಲಿ ಮಳೆ ನೀರು ಹೋಗೋದಕ್ಕೆ ಕಾರಣ ಬೇರೆ ಬೇರೆ ತಂದಾಕಿರುವಂಥ ಗಲಿಗೆ ಅಥವಾ ಒತ್ತುವರಿ ಸಮಸ್ಯೆ ಹೇಳಿ. ಹೇಳ್ತೀನಿ ಫಸ್ಟ್ ಮಳೆ ಆದಾಗ ಮಾತ್ರ ನಿಮಗೆ ಫ್ಲಡ್ ಓವರ್ಫ್ಲೋ ಆಗುತ್ತೆ, ಎಲ್ಲ ಕಡೆ ತುಂಬರಿಯುತ್ತೆ. ಎರಡನೇ ಮಳೆ ಕಡಿಮೆ ಆಗಿರುತ್ತೆ. ಯಾಕಂದರೆ ಈ ಒಂದು 9 ತಿಂಗಳಲ್ಲಿ ಏನು ಹಾಕಿರ್ತಾರೆ ಇದೆಲ್ಲ ಕೊಚ್ಕೊಂಡು ಒಂದು ಸಾರಿ ಫ್ರೀ ಆಗುತ್ತೆ, ಆಮೇಲೆ ಕಡಿಮೆ ಆಗುತ್ತೆ. ಆದರೆ ಮೊದಲು ಮಾಡಬೇಕಾಗಿರೋದು, ಈ BBMPಯಲ್ಲಿ ಒಂದು ಚೀಫ್ ಇಂಜಿನಿಯರ್ ಇದ್ದಾರೆ ಅನಂತ ಸ್ವಾಮಿ ಅಂತ, ಭಾಳ ದಿವಸದಿಂದ ಅಲ್ಲೇ ಇದ್ದಾರೆ ಅವರು. ಅವ್ರನ್ನ ನೀವು ಯಾವಾಗಲೇ ಕೇಳಿ ನರ್ಮ್ ಫಂಡ್ 1500 ಕೋಟಿ ತರ್ತಾ ಇದ್ದೀನಿ, SW ಸ್ಟಾರ್ ವಾಟರ್ ಡ್ರೈನ್ ಮಾಡ್ತಾಯಿದ್ದೀನಿ ಅಂತಾರೆ. ಮೊನ್ನೆ ನನ್ನ ಕ್ಷೇತ್ರದಲ್ಲೇ ಒಂದು ಏರಿಯಾದಲ್ಲಿ ಫ್ಲಡ್ ಡ್ಯಾಮೇಜ್ ಆಯಿತು. ನಾನು ಇನ್ಸ್ಪೆಕ್ಷನ್ ಕರ್ಕೊಂಡೋದೆ. ತಾವು ನಂಬೋದಿಲ್ಲ, ಇದು ಡ್ರೈನು ಒಂದು 10 ಅಡಿ ಆದಮೇಲೆ ಸುಮಾರು ಒಂದು 400 ಮನೆಗಳಿದೆ. ಈ 400 ಮನೆಗಳಿಗೂ ನೀರು ನಿಂತಿದೆ. ನಾನು ಕರ್ಕೊಂಡೋಗಿ ಇನ್ಸ್ಪೆಕ್ಷನ್ ಮಾಡಿ ಇದನ್ನು ಯಾಕೆ ಇದುವರೆಗೂ ಮುಚ್ಚಲಿಲ್ಲ ಅಂದರೆ ಅದಕ್ಕೆ ಆನ್ಸರ್ ಇಲ್ಲ. ಏನವ್ರ ಹೆಸರು? ಅನಂತ ಸ್ವಾಮಿ. ಅಲ್ಲ, ನಿಮ್ಮ ಸರ್ಕಾರನೇ ಬಂದಿರೋದು. ಅಲ್ಲಲ್ಲ, ಹೇಳ್ತೀನಿ. ಕೊನೆಗೆ ಇದೇ ರೀತಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕರ್ಕೊಂಡೋಗಿ ನನಗೆ ತೋರಿಸಿ ಅಂದೆ. ಜನನೇ ವಾಸ ಮಾಡ್ತಾ ಇಲ್ಲ, ಒಂದು ಮನೆ ಇಲ್ಲ, ಅಂಥ ಕಡೆ ದೊಡ್ಡ ಚರಂಡಿ ಮಾಡ್ತಾಯಿದ್ದಾರೆ. ಫಸ್ಟು ಬೆಂಗಳೂರು ನಗರದ ಮಧ್ಯಭಾಗಗಳಲ್ಲಿ ಮನೆಗಳಲ್ಲಿದೆಯೋ ಅದನ್ನೆಲ್ಲ ಮುಚ್ಚುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಅದನ್ನು ಮಾಡ್ತಾ ಇಲ್ಲ, ಬೇಡದೇ ಇರೋಂಥ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಇದನ್ನು ತಡಿಬೇಕು. ಆಮೇಲೆ ಅಧಿಕಾರಿಗಳ ಬಗ್ಗೆ ಹೇಳ್ತೀರಾ? ಓಕೆ, ಅಧಿಕಾರಿಗಳು ಬಂದು ಜನಪ್ರತಿನಿಧಿಗಳನ್ನ ಮುಂದೆ ನಿಲ್ಲಿಸ್ತಾರೆ ಅಷ್ಟೇ ಹೊರತು ಮಾಡಬಾರ್ದು ಪಾಪದ ಕೆಲಸ ಮಾಡೋದು ಅವರೇ. ತಾವು ಬೇಕಾದ್ರೆ ಚೆಕ್ ಮಾಡಿ, ತಾವು ಇವ್ರ ಹತ್ರ ಹೋಗಿ ನಾವು ಕೇಳ್ಕೋಬೇಕು. ಆ ಚೀಫ್ ಇಂಜಿನಿಯರ್ನ ಬನ್ನಿ ನನ್ನ ಕ್ಷೇತ್ರ. ಯಾಕೆ ಅವರ ಪಾಪಗಳಲ್ಲಿ ಜನಪ್ರತಿನಿಧಿಗಳು ಪಾಲ್ದಾರಲ್ವಾ? ಜನಪ್ರತಿನಿಧಿಗಳು ನೀವು ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ನಾವಿರೋದು 5 ವರ್ಷ ಇರ್ತೀವೋ, 3 ವರ್ಷ ಇರ್ತೀವೋ, 4 ವರ್ಷ ಇರ್ತೀವೋ, 35 ವರ್ಷ ಒಂದೇ ಜಾಗದಲ್ಲಿ ಇರ್ತಾರೆ. 35 ವರ್ಷ ಅಲ್ಲ, 35 ವರ್ಷ ಒಬ್ಬ ವ್ಯಕ್ತಿ ಒಂದೇ ಕಡೆಗೆ ಇರ್ತಾನೆ ಅಂತಂದ್ರೆ ಜನಪ್ರತಿನಿಧಿಗಳ ಬೆಂಬಲ ಇರಲ್ವಾ? ಅಲ್ಲಿ ಏನು ಇರಲ್ಲ, ವ್ಯವಸ್ಥೆಗಳಾಗಿರಲ್ವಾ? ಹೇಳ್ತೀನಿ. ಇವಾಗ ಕಾರ್ಪೊರೇಷನಲ್ಲಿ ಟ್ರಾನ್ಸ್ಫರ್ ಇಲ್ಲ, ಬೇರೆ ಎಲ್ಲ ಇಲಾಖೆಗಳಿಗೂ ಟ್ರಾನ್ಸ್ಫರ್ ಇದೆ. ಕಾರ್ಪೊರೇಷನಲ್ಲಿ ನೀವು ಎಲ್ಲೇ ಎತ್ತಿದ್ರು ಬೆಂಗಳೂರಿಂದ ಈಸ್ಟ್ಗೆ ಹಾಕ್ಬೋದು, ಈಸ್ಟಿಂದ ವೆಸ್ಟ್ಗೆ ಹಾಕ್ಬೋದು. ಟ್ರಾನ್ಸ್ಫರ್ ಇಲ್ಲ ಅವರಿಗೆ. ಅವ್ರನ್ನ ಕೇಳಿದ್ರೆ ನಾನು ಕೆಲಸಕ್ಕೆ ಸೇರಿದಿಂದ ಎಷ್ಟು ಜನ ನೋಡಿದ್ದೇನೆ ನಿಮ್ಮಂಥವ್ರನ್ನ ಅಂತಾರೆ. ಎಸ್ ಅಶ್ವಿನ್. ರಂಗನಾಥ್, 4 ಏಜೆನ್ಸಿ ಇದೆ: BWSSB, ಟೆಲಿಕಾಮ್, KEB ಪ್ಲಸ್ ಕಾರ್ಪೊರೇಷನ್. ಇವ್ರು 4 ಜನನು ಯಾವತ್ತವರೆಗೂ ಕೋಆರ್ಡಿನೇಷನ್ ಆಗಲ್ಲ. ಬೆಂಗಳೂರು ಹಣೆ ಬರ ಹಿಂಗೆ ಇರುತ್ತೆ. ಯಾಕಂದರೆ BBMP ರೋಡ್ ಹಾಕ್ತು ಅಂತಂದರೆ ಮಾರನೇ ದಿನ ಬಂದೇ ವಾಟರ್ ಸಪ್ಲೈ ಅವರು ಅದನ್ನು ಕಟ್ ಮಾಡಿ ಮುರಿದ್ಬಿಟ್ಟು ಹೋಗ್ತಾರೆ ರೋಡ್ನ. ಆ ಎಂಟೈರ್ ಮಣ್ಣನ್ನು ಒಂದು ಮಳೆ ಬರುತ್ತೆ, ಅದೆಲ್ಲ ಡ್ರೈನಲ್ಲಿ ಹೋಗುತ್ತೆ, ಡ್ರೈನೇಜ್ ಬ್ಲಾಕ್ಸ್ ಆಗುತ್ತೆ. ಡೀಸ್ಲಿಟ್ಟಿಂಗ್ ಇಲ್ಲ ಡ್ರೈನ್ಸಲ್ಲಿ. ಆವಾಗ ಮಳೆ ಬರೋ ಮುಂಚೆನೇ ಡ್ರೈನ್ನ ಓಪನ್ ಮಾಡಿಬಿಟ್ಟು ಎಲ್ಲ ಡೀಸ್ಲಿಟ್ ಮಾಡಬೇಕು, ಎಲ್ಲ ತೆಗಿಬೇಕು. ಅದು ತೆಗೆದ ಮೇಲೂ ಅದನ್ನು ಅಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಅದನ್ನು ಯಾರು ತೆಗೆದ ಮೇಲೆ ತೆಗಿಯೋದಕ್ಕೊಬ್ಬ, ಅದನ್ನು ಎತ್ಕೊಂಡು ಹೋಗೋದಕ್ಕೊಬ್ಬ. ಸೊ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ತಿರ್ಗಾ ಇನ್ನೊಂದು ಮಳೆ ಬಂದಾಗ ತಿರ್ಗಾ ಎಲ್ಲ ಅದೇ ತೆಗ್ದಿರೋದನ್ನೆಲ್ಲ ಒಳಗಡೆ ತಿರ್ಗಾ ಅದೇ ಚರಂಡಿಯಲ್ಲಿ ಹೋಗುತ್ತೆ. ಇದರಿಂದ ಎಲ್ಲ ಚೌಕಾಗಿ ಬೆಂಗಳೂರು ಒಬ್ರಿಗೊಬ್ರು ಏಜೆನ್ಸಿ ಕೋಆರ್ಡಿನೇಟ್ ಮಾಡೋವರೆಗೂ ಈ ಸಮಸ್ಯೆ ಇವತ್ತಲ್ಲ, ಇನ್ನು 10 ವರ್ಷ ಆದರೂ ಹಿಂಗೆ ನಡ್ಕೊಂಡು ಹೋಗುತ್ತೆ. ಎಸ್ ಸರ್, ದಿನೇಶ್ ಗುಂಡ್ರಾವ್ ಅವರ ಸಂಪರ್ಕ ಸಾಧ್ಯವಾಗಿದೆ ಅಂತ ಭಾವಿಸ್ತೀನಿ. ದಿನೇಶ್, ನಾನು ಧ್ವನಿ ಕೇಳ್ತಾ ಇದ್ದೀನಿ ಸ್ಪಷ್ಟವಾಗಿ? ಕೇಳಿಸುತ್ತೆ. ಎಸ್, ಪ್ಲೀಸ್ ಕಂಟಿನ್ಯೂ. ಈಗ ಅದೇ ಇವರೆಲ್ಲರೂ ಕೂಡ ಸರಿಯಾಗಿ ಹೇಳ್ತಾ ಇದ್ದಾರೆ, ಸಮಸ್ಯೆಗಳು ಬಹಳ ಇದೆ. ಆದರೆ ಇದಕ್ಕೆ ಆಡಳಿತ ವ್ಯವಸ್ಥೆಯಲ್ಲಿ ಈಗಾಗಲೇ ಒಂದು ಈಗೇನು ಮಾಡ್ತಾ ಇದ್ದೀವಿ BBMPಯಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದೆ ಈ ಬರ್ತಕ್ಕಂಥ ನೀರು, ಬೆಂಗಳೂರಿನ ನೀರೇನಿದೆ, ಇದನ್ನು ನಮ್ಮ ಬೆಂಗಳೂರು ನಗರಕ್ಕೆ ಉಪಯೋಗ ಆಗ್ತಾ ಇಲ್ಲ ಅಂತ ಅದೊಂದು ನಮ್ಗೆ ದುರ್ದೈವದ ಸಂಗತಿ. ಯಾಕೆ ಇಷ್ಟೊಂದು ನೀರು ನಮ್ಮಲ್ಲಿ ನಗರದಲ್ಲಿದೆ, ಅದು ನಮ್ಮ ನಗರ ಜನರಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಅದೊಂದು ಕಡೆ. ಅದಕ್ಕೋಸ್ಕರ ಈ ಸಲ ಖಂಡಿತವಾಗಿಯೂ ಒಂದು ಯೋಜನೆಗಳ ಮುಖಾಂತರ ಬರ್ತಕ್ಕಂಥ ನೀರನ್ನು ಹೇಗೆ ನಾವು ಸಂಗ್ರಹಿಸ್ಕೋಬೋದು, ನಮ್ಮ ಒಂದು ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ನಮ್ಮ ಯಾವ ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಈ ನೀರನ್ನು ನಮ್ಮ ಬೆಂಗಳೂರು ನಗರಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ಅದನ್ನು ಅಂತರ್ಜಲಕ್ಕಿರ್ಬೋದು, ಕೆರೆಗಳಿಗಿರ್ಬೋದು, ಟ್ಯಾಂಕ್ಗಳಿರ್ಬೋದು, ಅದನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಹೇಗೆ ಮಾಡ್ಬೋದು ಸಾಧ್ಯ, ಇದನ್ನು ಖಂಡಿತವಾಗಿ ಮಾಡಲೇಬೇಕು. ಇಲ್ಲದೆ ಹೋದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಮಳೆ ಬಂದಾಗ ನಮ್ಮ ಮೋರಿಗಳಲ್ಲಿ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಹೂಳು ಒಂದೇ ಅಲ್ಲ, ಎಲ್ಲ ಕಸನೂ ಕೂಡ ಇರ್ತದೆ,
ಏನೇನೋ ಹಾಕಬಾರ್ದು ಎಲ್ಲವನ್ನು ಕೂಡ ಮೋರಿಲಿ ಜನ ಹಾಕ್ಬಿಡ್ತಾರೆ. ಮತ್ತು ನಮ್ಮಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಡಿಸೆಲ್ಟಿಂಗ್ ಪ್ರೋಗ್ರಾಮ್ಗಳು ಹಾಕೊಳ್ಳೋದಿಲ್ಲ. ಇದಕ್ಕೆಲ್ಲ ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಇದ್ದರೂ ಕೂಡ ಇನ್ನೊಂದು ಕಡೆ ನಮ್ಮ ಅಶ್ವಿನ್ ಅವರು ಹೇಳಿದಾಗೆ ಕೋಆರ್ಡಿನೇಷನ್ ಇಲ್ಲ ನಮ್ಮ BWSSB ಮತ್ತು BBMPಗೆ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಗೆ. ಎಲ್ಲವನ್ನು ಕೂಡ ಮಾಡಲೇಬೇಕು. ಆದರೆ ಒಂದಂತೂ ನಾವು ಖಂಡಿತವಾಗಿಯೂ ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ಯಾವುದೇ ಕಾರಣಕ್ಕೂ ಸಬೂಬು ಕೊಡೋಕ್ಕಾಗೋದಿಲ್ಲ. ಇದು ಭಾಳ ಒಂದು ಕೆಲಸವನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಮತ್ತು ಇವಾಗ ಏನು ನಮ್ಮ ಹೊಸ ಆಡಳಿತ ನಮ್ಮ ರಾಜ್ಯ ಸರ್ಕಾರ ಇದೆ, BBMP ಅವರು ಕೂಡ ನಾನು ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ, ನಮ್ಮ ನಗರ ಪಾಲಿಕೆ ಸದಸ್ಯರು, ಮೇಯರ್ ಅವರು ಮತ್ತು ಆಡಳಿತದವರು ಎಲ್ಲ ಕೂತ್ಕೊಂಡು ಒಟ್ಟಾರೆ ಇದಕ್ಕೆ ರಾಜಕೀಯವನ್ನು ಬಣ್ಣ ಇದಕ್ಕೆ ಹಾಕ್ತೇನೆ ನಾವೆಲ್ಲರೂ ಕೂಡ ಕೂತ್ಕೊಂಡು ಬೆಂಗಳೂರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡಬೇಕು. ಇವತ್ತೇನಾಗಿದೆ, ಪೌರ ಕಾರ್ಮಿಕರು ನಮ್ಮ ಕಸ ಯಾರು ಎತ್ತುತ್ತಾರೆ, ನಮ್ಮ ಹೆಲ್ತ್ ಕಾಂಟ್ರಾಕ್ಟರ್ಸ್, ಅವರು ಕೂಡ ಅನೇಕ ಬಾರಿ ಈ ಕಸವನ್ನು ಮೋರಿಲಿ ಹಾಕ್ಬಿಡ್ತಾರೆ. ಈ ರೀತಿಯ ಬೇಕಾದಷ್ಟು ಉದಾಹರಣೆಗಳು ನಾವು ಹುಡ್ಕೊಂಡು ಹೋಗ್ಬೋದು. ಪರಿಹಾರ ಏನು? ಪರಿಹಾರ ಹುಡುಕ್ತಕ್ಕಂಥದ್ದೇ ಇವತ್ತು ಆಡಳಿತ ಚುರುಕಾಗಿರಬೇಕು. ಸರಿಯಾದ ಸಮಯದಲ್ಲಿ ಏನು ಕಾಮಗಾರಿ ತಗೊಳ್ಬೇಕು ಅದ್ರ ಬಗ್ಗೆ ಮೊದಲೇ ತೀರ್ಮಾನ ಮಾಡ್ಕೋಬೇಕು. ಮತ್ತು ಈ ನೀರನ್ನು ನಾವು ಇದನ್ನು ವೇಸ್ಟ್ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಅದಕ್ಕೆ ಹೊಸ ತಂತ್ರಜ್ಞಾನಗಳಿದೆ, ಹೊಸ ವೈಜ್ಞಾನಿಕವಾದಂಥ ಒಂದು ಪ್ಲ್ಯಾನ್ ಮಾಡಿ ನಾವು ಅದನ್ನು ನಮ್ಮ ನಗರದ ನೀರನ್ನು ನಮಗೋಸ್ಕರ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದನ್ನು ಖಂಡಿತವಾಗಿ ನಾವು ಮಾಡಲೇಬೇಕು. ಎಸ್ ದಿನೇಶ್, ಥ್ಯಾಂಕ್ ಯು ವೆರಿ ಮಚ್. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ತಿಮ್ಮೇಗೌಡ್ರೆ ತಾವೇನಂತೀರಿ? ಸರ್, ಈ ವಿಷಯದಲ್ಲಿ ಒಂದು ನಾವೇನು ಮೇಯ್ನಾಗಿ ಗಮನಿಸಬೇಕು ಅಂದರೆ, ನಮ್ಮಲ್ಲಿರುವಂಥ ಪ್ರೈಮರಿ ಡ್ರೈನ್ಸು, ಸೆಕೆಂಡ್ರಿ ಡ್ರೈನ್ಸ್ ಅಂತ ಏನಿರುತ್ತೆ, ಮೊದಲನೇದಾಗಿ ಆ ಡ್ರೈನ್ಸ್ಗಳನ್ನ ನಾವು ಆ ಶೋಲ್ಡ್ರ್ ಡ್ರೈನ್ಗಳನ್ನ ಕ್ಲೀನ್ ಮಾಡೋದಿರ್ಬೋದು, ಮತ್ತು ಅದರಲ್ಲಿರೋ ಡಿಶಿಲ್ಟ್ ಮಾಡೋದು, ಮತ್ತು ಆ ಮೋರಿಗಳಲ್ಲಿ ನಾವು ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗಳನ್ನ ಮಾಡಬೇಕು. ಅಲ್ಲಲ್ಲೇ ನೀರು ನೆಲದೊಳಗಡೆ ಇಳ್ಕೊಳ್ಳೋ ಥರ ಅದು ಮಾಡಿದ ಮೇಲೆ ನಮ್ಮ ರಾಜಕಾಲುವೆಗೆ ನೀರು ಬರುತ್ತೆ. ರಾಜಕಾಲುವೆಗೆ ಬರೋದ್ರೊಳಗಡೆ ಇಲ್ಲಿ ತಗ್ಗು ಪ್ರದೇಶಗಳಿಗೆಲ್ಲ ಯಾಕೆ ನುಗ್ಗುತ್ತೆ ಅಂದರೆ ಮೋರಿಗಳೆಲ್ಲ ಬ್ಲಾಕ್ ಆಗಿರುತ್ತೆ, ಅದು ಕಲ್ಲುಗಳೆಲ್ಲ ಹೊಡೆದಾಗ ಅದರೊಳಗೇ ಬಿದ್ದಿರುತ್ತೆ, ನಾವು ಯಾವುದು ನೋಡ್ಕೊಂಡಿರೋದಿಲ್ಲ. ಆ ಥರದಿಂದ ಅಂದ್ರೆ ಮಳೆ ಬಂದಮೇಲೆ ಎಚ್ಚರಗೊಳ್ಳೋದು ನೀವುಗಳೆಲ್ಲ ಮಳೆ ಬಂದ ಮೇಲೆ ಎಚ್ಚರಿಕೆ ಅನ್ನೋದು ಜನಪ್ರತಿನಿಧಿಗಳು ಯಾವಾಗಲೂ ಎಚ್ಚರಿಕೆಯಿಂದನೇ ಇರ್ತಾರೆ ಸರ್. ಇವತ್ತು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ಯಾವುದೋ ಒಂದು ಕಾಮಗಾರಿಗೆ ಇವತ್ತು ಇಲ್ಲಿ ಪ್ರಾಬ್ಲಮ್ ಆಗಿದೆ, ನಾವು ಸ್ಪಾಟಲ್ಲಿ ಜನ ಕಂಪ್ಲೇಂಟ್ ಮಾಡ್ತಾರೆ ನಮಗೆ, ನಾವು ಸ್ಪಾಟ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಇಂಜಿನಿಯರ್ಗೆ ಹೇಳಿದ್ರೆ ಅವ್ರು ಎಸ್ಟಿಮೇಷನ್ನೇ ಆಗಿಲ್ಲ ಅಂತ ಹೇಳ್ತಾರೆ. ಎಸ್ಟಿಮೇಷನ್ ಮಾಡಿ ಅದನ್ನು ಟೆಂಡರ್ ಕರೆದು ಅಪ್ರೂವಲ್ ಮಾಡಿ ಕೊಡೋದು ಯಾವಾಗ ಅವರು? ಇದಕ್ಕಿಂತ ಇನ್ನೂ ಮುಖ್ಯವಾದ ಸಣ್ಣ ಉದಾಹರಣೆ ಅಂದರೆ, ಇವಾಗ 2-3 ತಿಂಗಳಿಂದ ಮಳೆಗಾಲ ಇರಲಿಲ್ಲ, ನಮಗೆ ಬೇಸಿಗೆ ಇತ್ತು. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿತ್ತು. 3 ತಿಂಗಳಿಂದ ಕೌನ್ಸಿಲ್ ಮೀಟಿಂಗಲ್ಲಿ ರೆಸೊಲ್ಯೂಷನ್ ಮಾಡಿ ಒಂದೊಂದು ವಾರ್ಡ್ಗೆ 25 ಲಕ್ಷ 35 ಲಕ್ಷ ಬೋರ್ವೆಲ್ಗಳು ರಿಪೇರಿ ಮಾಡೋದಿರ್ಬೋದು, ಹೊಸ ಪೈಪ್ಲೈನ್ಗಳು ಮಾಡಿಸೋದಿರ್ಬೋದು, ಆ ಥರ ಸಮಸ್ಯೆ ಮಾಡಬೇಕು ಅಂತ ಹಣನ ನಿಗದಿ ಮಾಡಿ ಕೌನ್ಸಿಲಲ್ಲಿ ಏನು ಅಪ್ರೂವಲ್ ಮಾಡಿಕೊಟ್ರು, ಇವತ್ತವರೆಗೂ ಆ ಹಣ ಬಿಡುಗಡೆ ಆಗಿಲ್ಲ ನಮ್ಮ BBMPನಲ್ಲಿ. ಯಾಕೆ? ಮಳೆಗಾಲ ಬಂತು. ಯಾಕೆಂದ್ರೆ ಅಧಿಕಾರಿಗಳು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ನೀವು ನನಗೆ ಆಶ್ಚರ್ಯ ಅನ್ಸೋದು, ಎಂತ ಜನಪ್ರತಿನಿಧಿಗಳು ನೀವುಗಳೆಲ್ಲ ಹಾಗಾದ್ರೆ? ನಾವು ಇವತ್ತು ನಮ್ಮ ಪೂಜ್ಯ ಮಹಾಪೌರರು ಇಲ್ಲೇ ಕೂತಿದ್ದಾರೆ, ಅವ್ರನ್ನೇ ಕೇಳಿದ್ವಿ ತಾವೊಂದು ಪ್ರಶ್ನೆನ. ನಮ್ಮ ಕೌನ್ಸಿಲರ್ ನಿರ್ಣಯ ಮಾಡಿದಂಥ ಒಂದು ಪತ್ರಕ್ಕೆ ನಮ್ಮ ಆಯುಕ್ತರು ಸೈನ್ ಆಗ್ದಲೇ ಇಟ್ಕೊಂಡು ಕೂತಿರ್ತಾರೆ. ಎಂಥ ಆಯುಕ್ತರು ಅವ್ರಂಗಾದ್ರೆ? ಏನಕ್ಕೆ ಆ ಥರ ಮಾಡ್ತಾರೆ? ಸಮಾಜಕ್ಕೋಸ್ಕರ ಮಾಡಬೇಕಾಗಿರೋ ಕೆಲಸಗಳು. ಈ ಒಂದೇ ಕಮಿಷನರು ಅವರೇ ಜಾಬ್ ಕೊಟ್ಟಿರ್ತಾರೆ, ಅವರೇ ಪೂರ್ತಿ ಅಪ್ರೂವಲ್ ಕೊಟ್ಟಿರ್ತಾರೆ, ಮತ್ತೆ ಅವರೇ ವಾಪಸ್ ತಗೊತಾರೆ. ಫೈನ್, ಅದ್ಭುತ. ಅವರೇ ಎಲ್ಲ ಮಾಡಿದ್ದು ಅವರೇ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಾಗ ನಾವೇನು ಜನಪ್ರತಿನಿಧಿಗಳಿದ್ದೀವಿ, ನಾವೇನಿದ್ರು ಈ ಥರ ಕೆಲಸ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ನಿಂತ್ಕೊಂಡು ಮಾಡಿಸ್ಬೋದು. ಆದರೆ ಅದನ್ನು ವರ್ಕ್ ಆರ್ಡ್ರ್ ಮಾಡೋದಿರ್ಬೋದು, ಎಸ್ಟಿಮೇಟ್ ಮಾಡೋದಿರ್ಬೋದು, ಟೆಂಡರ್ ಕರೆಯೋದಿರ್ಬೋದು, ಅಧಿಕಾರಿಗಳು ಒಂದು ಫೈಲ್ ಸೈನ್ ಆಗಬೇಕು ಅಂದರೆ 10 ಸರಿ ಒಬ್ಬೊಬ್ಬರ ಹತ್ರ ಹೋಗ್ಬಿಟ್ಟು ಬರುತ್ತೆ. ಸರ್, ಇನ್ನೇನು ಕೆಲಸ ಶುರು ಮಾಡಬೇಕು ಅನ್ನೋವಾಗ ವಾಪಸ್ ತೊಗೊಂಡಿದ್ದೀನಿ ಅಂತಾರೆ. ಇನ್ನು 2 ವರ್ಷಕ್ಕೆ ತಿಮ್ಮೇಗೌಡ್ರೆ ಮತ್ತೆ ಚುನಾವಣೆ ಬರುತ್ತೆ, ನೀವು ಅಧಿಕಾರಿಗಳ ಹತ್ರ ಸೈನ್ ಹಾಕ್ಸಿದ್ರ ಕೆಲಸ ಆಯ್ತಾ? ಜನ ಅದನ್ನ ಜನಗಳಿಗೋಸ್ಕರ ನಾವು ಮಾಡ್ತಾ ಇರೋ ಕೆಲಸಗಳ ಮೇಲೆ ಅವಲಂಬಿತ ಆಗುತ್ತೆ. ಅದು ಇಷ್ಟಿದ್ರೂ ನಮ್ಮ ಏರಿಯಾಗಳಲ್ಲಿ ನಾವು ಕೆಲಸಗಳು ಮಾಡ್ತಾನೆ ಇದ್ದೀವಿ. ಓಕೆ, ಮತ್ತಷ್ಟು ನಿಮ್ದು ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ ಬೆಂಗಳೂರಿನ ಸಮಸ್ಯೆ ಬಗ್ಗೆ. ಅದರಲ್ಲೂ ಮಳೆ ಬಂದ ತಕ್ಷಣ ಬೆಂಗಳೂರಿನ ಸ್ಥಿತಿ ಯಾಕೆ ಹಿಂಗಾಗುತ್ತೆ, ಇದಕ್ಕೆ ಮಾರ್ಗಗಳೇನು, ವೈಜ್ಞಾನಿಕ ರೀತಿಯಲ್ಲಿ ಏನಾದರೂ ಇದಕ್ಕೊಂದು ರೂಪುರೇಷೆಗಳನ್ನು ಮಾಡುವಂಥ ಪ್ರಯತ್ನಗಳಾಗ್ತಾ ಇಲ್ವಾ? ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಇದಕ್ಕೊಂದು ಖಂಡಿತವಾಗಲೂ ಇಂಥದ್ದೊಂದು ಕಾರ್ಯ ಆಗಲೇಬೇಕು ಅಂತ. ಹಾಗಾದರೆ ಅವರ ಪ್ಲಾನ್ಸ್ ಏನು ಬೆಂಗಳೂರಿನ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.